ಹಾಯ್ ಎಲ್ರಿ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಹೊಸೊಬ್ರು ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ, ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಅಂತ ಹೇಳಿ ಸಾರಿಗೆ ಇಲಾಖೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಈ ಅರ್ಜಿಯನ್ನು ಹಾಕಬೇಕಾದ್ರೆ ಯಾವ ರೀತಿಯೆಲ್ಲ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ರಾಜ್ಯದ ಹಳದಿ ಬೋರ್ಡ್ ಅಂತ ಏನು ಹೇಳ್ತೇವೆ ನಾವು, ಈ ಟ್ಯಾಕ್ಸಿ ಅಥವಾ ಆಟೋದರ ಹಿಂದೆ ಹಳದಿ ಬೋರ್ಡ್ ಇರ್ತದೆ. ಹಳದಿ ಬೋರ್ಡ್ ಇರುವ ಟ್ಯಾಕ್ಸಿ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು, ಈ ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲಿಕ್ಕೆ ಅಂತ ಹೇಳಿ ವಿದ್ಯಾರ್ಥಿ ವೇತನವನ್ನು ನೀಡಲು ಸಾರಿಗೆ ಇಲಾಖೆ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಈ ಹಳದಿ ಬೋರ್ಡ್ ಏನಿದೆ ನೋಡಿ, ಈ ಬೋರ್ಡ್ನಲ್ಲಿರುವಂತಹ ವಾಹನ ಚಾಲಕರು ತಮ್ಮ ಚಾಲನಾ ಅನುಜ್ಞಾ ಪತ್ರದ ಸಂಖ್ಯೆ ಹಾಗೂ ಆಧಾರ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ವೇತನವನ್ನು ಪಡೆಯುವ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯೊಂದಿಗೆ ಗ್ರಾಮ 1 ಎಲ್ಲಿರ್ತದೆ ನೋಡಿ ಅಲ್ಲಿ ಅಥವಾ ಸೇವಾ ಸಿಂಧು ಎಲ್ಲಿರ್ತದೆ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಪದವಿ ಮುಂಚಿನ PU ITI ಡಿಪ್ಲೊಮೊ ಯಾರು ವ್ಯಾಸಂಗ ಮಾಡ್ತಾ ಇರ್ತಾರೋ ಆ ವಿದ್ಯಾರ್ಥಿಗಳಿಗೆ 2,500 ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಹಾಗೆ ವಿದ್ಯಾರ್ಥಿನಿಯರಿಗೆ 3,000 ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಹಾಗೆಯೇ BA BSc BCom ಸೇರಿದಂತೆ ಇನ್ನಿತರ ಪದವಿ ವ್ಯಾಸಂಗ ಯಾರು ಮಾಡ್ತಾ ಇರ್ತಾರೋ ಆ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ವಿದ್ಯಾರ್ಥಿನಿಯರಿಗೆ 5,500 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಯಾರಿಗೆ ಅಂತ ಹೇಳಿದರೆ ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಇರುವಂಥದ್ದು ಸಾರಿಗೆ ಇಲಾಖೆಯಿಂದ ಕೊಡುವಂತಹ ವಿದ್ಯಾರ್ಥಿ ವೇತನ ಇದು. ಈ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಲ್ಲಿ ಕೂಡ ಹಳದಿ ಬೋರ್ಡನ್ನು ಯಾರು ಹೊಂದಿರ್ತಾರೋ ಅಂಥವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥದ್ದಾಗಿದೆ. ಈಗ ನಾನು ಇಷ್ಟೆಲ್ಲ ವಿವರಣೆಯನ್ನು ಹೇಳಿದ್ದು, ಇದನ್ನು ಸೇವಾ ಸಿಂಧು ಅಥವಾ ಗ್ರಾಮ 1ನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದರೆ ಖಂಡಿತವಾಗ್ಲೂ ಅವರು ಇದಕ್ಕೆ ವಿವರಣೆಯನ್ನು ಕೂಡ ನೀಡ್ತಾರೆ ಯಾವ ರೀತಿ ಅಂತ ಹೇಳಿ. ಅಲ್ಲಿಗೆ ಹೋದಾಗ ಅವರೆಲ್ಲವನ್ನೂ ಕೂಡ ನಮಗೆ ತಿಳಿಸಿಕೊಡ್ತಾರೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.